ಸರ್ಕಾರದ ಪ್ರಮುಖ ಗ್ಯಾರಂಟಿ ಯೋಜನೆ ಆಗಿರುವಂತಹ ಅನ್ನಭಾಗ್ಯ ಯೋಜನೆಯನ್ನು ನಾವು ಕೊಟ್ಟಿದ್ದೀವಿ, ಬಡವರ ಹಸಿವು ನೀಗಿಸೋ ಕೆಲಸ ಮಾಡ್ತಾ ಇದ್ದೀವಿ ಅಂತ ಸರ್ಕಾರದ ಸಚಿವರು ಎದೆ ಉಬ್ಬಿಸ್ಕೊಂಡು ಹೇಳ್ತಾರೆ. ಆದರೆ ಜನ ಮಾತ್ರ ಅಕ್ಕಿ ಪಡೆಯೋದಕ್ಕೆ ಪರದಾಡ್ತಾ ಇದ್ದಾರೆ. ಅಧಿಕಾರಿಗಳನ್ನ ಕೇಳಿದ್ರೆ ಸರ್ವರ್ ಪ್ರಾಬ್ಲಮ್ ಅಂತ ಕತೆ ಹೇಳ್ತಾ ಇದ್ದಾರೆ. ಬನ್ನಿ ಹಾಗಾದ್ರೆ ಕುಂಟುತ್ತಾ ತೆವಳುತ್ತಾ ಸಾಕ್ತಾ ಇರುವ ಅನ್ನಭಾಗ್ಯ ಯೋಜನೆಯ ಸಂಬಂಧಪಟ್ಟಂತೆ ಡೀಟೇಲ್ಸ್ ನೋಡೋಣ. ಸರ್ಕಾರದ ರೇಷನ್ ಅಕ್ಕಿ ಪಡೆಯಲು ಜನ ಪರದಾಟ. 3 ದಿನಗಳಿಂದ ನ್ಯಾಯಬೆಲೆ ಅಂಗಡಿಯಲ್ಲಿ ಸರ್ವರ್ ಕಾಟ. ಸರತಿ ಸಾಲಿನಲ್ಲಿ ನಿಂತು ಹೈರಾಣಾಗಿರೋ ಜನರು. ಸರ್ಕಾರ ಇತ್ತೀಚೆಗೆ ಎಲ್ಲವನ್ನು ಡಿಜಿಟಲೀಕರಣಗೊಳಿಸ್ತಾ ಇದೆ. ಇದಕ್ಕೆ ಆಹಾರ ಇಲಾಖೆಯೂ ಹೊರತಾಗಿಲ್ಲ. ಆಹಾರ ಇಲಾಖೆಯ ತಂತ್ರಾಂಶಕ್ಕೆ ಪಡಿತರದಾರರ ಬಯೋಮೆಟ್ರಿಕ್ ಪಡೆಯುವ ನಿರ್ದೇಶನ ನೀಡಲಾಗಿದೆ. ಅದರಂತೆ ಪಡಿತರದಾರರು ಬಯೋಮೆಟ್ರಿಕ್ ನೀಡಿ ರೇಷನ್ ಪಡಿಬೇಕು. ಆದರೆ ಈ ಆಹಾರ ಇಲಾಖೆಯ ಈ ತಂತ್ರಾಂಶದಲ್ಲಿ ಸರ್ವರ್ ಸಮಸ್ಯೆ ಎದುರಾಗಿದೆ. ಹೀಗಾಗಿ ಜನ ನ್ಯಾಯಬೆಲೆ ಅಂಗಡಿ ಮುಂದೆ ಕಿಲೋಮೀಟರ್ ಗಟ್ಟಲೆ ಕಾಯುವಂತಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಅರುಣ ಬೆಂಗಳೂರಿನ ವಿವಿಧ ಏರಿಯಾಗಳಲ್ಲಿ ರಿಯಾಲಿಟಿ ಚೆಕ್ ನಡೆಸಿದ್ರು. ಸ್ಥಳ ಯಶವಂತಪುರ, ಬಿಕೆ ನಗರ ನ್ಯಾಯಬೆಲೆ ಅಂಗಡಿ. ಸರ್ಕಾರ ಬಿಪಿಎಲ್ ಕಾರ್ಡ್ ದಾತರಿಗೆ ಅನ್ನಭಾಗ್ಯ ಯೋಜನೆಯನ್ನು ಘೋಷಿಸಿದೆ. ಈ ಒಂದು ಅಕ್ಕಿಯನ್ನು ಪಡಲಿಕ್ಕೆ ಜನ ಬಡವರು ಕೂಡ ಪರದಾಡುವಂತಹ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ನಾನಿವತ್ತು ಯಶವಂತಪುರ ಭಾಗದಲ್ಲಿರ್ತಕ್ಕಂಥ ನ್ಯಾಯಬೆಲೆ ಅಂಗಡಿ ಬಳಿ ಇದ್ದೇನೆ. ನೋಡಬಹುದಾಗಿದೆ, ನ್ಯಾಯಬೆಲೆ ಅಂಗಡಿಯ ಮುಂದೆ ಯಾವ ರೀತಿ ಕ್ಯೂ ಇದ್ದಾರೆ ಎನ್ನುವಂತಹ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಈಗಾಗಲೇ 14ನೇ ತಾರೀಕು ಬಂದಿದ್ದರೂ ಕೂಡ ಇನ್ನೂ ಕೂಡ ಜನ ಅಕ್ಕಿಗಾಗಿ ಕಾಯುವಂತಹ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಇಲ್ಲಿ ನೋಡಬಹುದಾಗಿದೆ ಯಾವ ರೀತಿ ಇಲ್ಲಿ ಜನ ಅಂದರೆ ಬಯೋಮೆಟ್ರಿಕ್ ಇರಬಹುದು, ಜೊತೆಗೆ ಸರ್ವರ್ನಿಂದಾಗಿ ಲೇಟ್ ಆಗುವಂತಹ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಇಲ್ಲಿರ್ತಕ್ಕಂತಹ ನ್ಯಾಯಬೆಲೆ ಅಂಗಡಿಯವ್ರನ್ನೇ ಮೊದಲನೇದಾಗಿ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಏನು ಹೇಳ್ತೀರಾ ಸರ್ವರ್ ಸಮಸ್ಯೆ ಬಗ್ಗೆ? ಸರ್ವರು ಕೆಲವೊಂದು ಸಲ ಸ್ಲೋ ಇರ್ತೈತೆ ಮೇಡಮ್, ಅದೇನು ಮಾಡೋಕ್ಕಾಗಲ್ಲ. ಕೆಲವೊಂದು ಸಲ ಫಾಸ್ಟ್ ಇದ್ದಾಗ ನಾವು ಫಾಸ್ಟ್ ಹಾಕ್ಕೊಡ್ತೀವಿ, ಜನ ಅದು ನಿಂತ್ಕೊಂಡಿರ್ತಾರೆ, ಅದೇ ಪ್ರಾಬ್ಲಮ್, ಇನ್ನೇನಿಲ್ಲ. ಅದು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇಲ್ಲ. ಅಂದರೆ ಸರ್ವರ್ ಸಮಸ್ಯೆ ಆದಾಗ ಅಂದರೆ ಎಷ್ಟೊತ್ತಾಗುತ್ತೆ ಸರ್? ಸರ್ವರ್ ಫಾಸ್ಟ್ ಇದ್ದರೆ ಒಂದು ಕಾರ್ಡ್ಗೆ ಒಂದು 5 ನಿಮಿಷ ಅಷ್ಟೇ. ಸರ್ವರ್ ಸ್ಲೋ ಇದ್ದರೆ ಒಂದು 10 ನಿಮಿಷ, 1/4 ಗಂಟೆ ಹಾಗೆ ಆಗುತ್ತೆ ಮೇಡಮ್. ಅಂದರೆ ಒಂದು ದಿನಕ್ಕೆ ಎಷ್ಟು ಕಾರ್ಡ್ಗಳನ್ನ ಮೊದಲು ಕೊಡ್ತಿದ್ರಿ? ಸಮಸ್ಯೆ ಆದಾಗ ಎಷ್ಟು ಕಾರ್ಡ್ಗಳಿಗೆ ಕೊಡ್ತಾ ಇದ್ದಾರೆ? ಡೈಲಿ ಒಂದು 100ಇಂದ 150 ಕೊಡ್ತಾಯಿದ್ರಿ. ಸರ್ವರ್ ಸಮಸ್ಯೆ ಇದ್ದರೆ ಒಂದು 80-90 ಅಷ್ಟು ಕೊಡ್ತೀವಿ ಮೇಡಮ್. ಸ್ಥಳ ಯಶವಂತಪುರ, ಆಸಿಫ್ ಸ್ಟೋರ್ ನ್ಯಾಯಬೆಲೆ ಅಂಗಡಿ. ಒಂದೆಡೆ ಸರ್ಕಾರ ಗ್ಯಾರಂಟಿಗಳನ್ನ ಜಾರಿ ಮಾಡಿ ಗ್ಯಾರಂಟಿಗಳ ಲಾಭವನ್ನು ಜನ ಪಡಿತಾ ಇದ್ದಾರೆ ಅಂತ ಬಿಗ್ತಾ ಇದ್ದಾರೆ. ಮತ್ತೊಂದೆಡೆ ಸರ್ಕಾರದ ಉಚಿತ ಅಕ್ಕಿಗಾಗಿ ಜನ ಪರದಾಡುವಂತಹ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ನಾನಿವತ್ತು ಮತ್ತಿಕೆರೆಯಲ್ಲಿರ್ತಕ್ಕಂತಹ ನ್ಯಾಯಬೆಲೆ ಅಂಗಡಿ ಬಳಿ ಇದ್ದೇನೆ. ನೋಡಬಹುದಾಗಿದೆ, ಈ ಒಂದು ನ್ಯಾಯಬೆಲೆ ಅಂಗಡಿಯ ಮುಂಭಾಗದಲ್ಲಿಯೂ ಕೂಡ ಎಷ್ಟರ ಮಟ್ಟಿಗೆ ಜನ ಕ್ಯೂ ನಿಂತಿದ್ದಾರೆ ಎನ್ನುವಂತಹ ದೃಶ್ಯಗಳನ್ನ ಕೂಡ ತೋರಿಸ್ತಾ ಹೋಗ್ತೇನೆ. ಪ್ರಮುಖವಾಗಿ 10ನೇ ತಾರೀಕಿನಿಂದ ಈ ಒಂದು ನ್ಯಾಯಬೆಲೆ ಅಂಗಡಿಯಲ್ಲಿ ಏನು ಹೇಳ್ತೀರಾ? ಸರ್ವರಿಂದ ಎಷ್ಟು ಸಮಸ್ಯೆ ಆಗ್ತಿದೆ? ಇದೇ ಥರ ಕಂಟಿನ್ಯೂ ಆದರೆ ಜನ ಮನೆ ಕೆಲಸ ಎಲ್ಲ ಬಿಟ್ಟು ಎಷ್ಟು ದಿನ ಅಂತ ಬಂದು ಹೀಗೆ ಕ್ಯೂಯಲ್ಲಿ ನಿಂತ್ಕೊಳ್ಳೋಕ್ಕಾಗುತ್ತೆ? ನಾನು 2 ದಿವಸ ಆಯಿತು ಮೇಡಮ್ ಬಂದು ನಿಂತ್ಕೊಂಡ್ರೆ. ಬಂದ್ವಿ, ನೆನ್ನೆ ಇಲ್ಲೇ ನಿಂತಿದ್ವಿ. ಸರ್ವರ್ ಪ್ರಾಬ್ಲಮ್ ಇತ್ತು, ಜನ ಜಾಸ್ತಿ ಇದ್ರಂತ ಹೊಟ್ಟೋದ್ವಿ. ಕೆಲಸದಿಂದ ಸಾಕಾಗಿ ಬಂದಿದ್ವಲ್ಲ, ನಿಂತ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂದ್ಬಿಟ್ಟು ಹೋಗ್ಬಿಟ್ವಿ. ಮತ್ತೆ ಇವತ್ತು ಬಂದು ನಿಂತಿದ್ವಿ. ಸ್ಥಳ ಮತ್ತಿಕೆರೆ, ಬಸವೇಶ್ವರ ರಸ್ತೆ ನ್ಯಾಯಬೆಲೆ ಅಂಗಡಿ. ಸರ್ಕಾರದ ಉಚಿತ ಅಕ್ಕಿಗಾಗಿ ಜನ ಪರದಾಡುವಂಥ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ನಾನಿವತ್ತು ಬೆಂಗಳೂರಿನ ಮತ್ತಿಕೆರೆಯಲ್ಲಿರ್ತಕ್ಕಂತಹ MSR ನಗರದಲ್ಲಿರ್ತಕ್ಕಂಥ ನ್ಯಾಯಬೆಲೆ ಅಂಗಡಿ ಬಳಿ ಇದ್ದೇನೆ. ನೋಡಬಹುದಾಗಿದೆ, ನ್ಯಾಯಬೆಲೆ ಅಂಗಡಿಯಲ್ಲಿ ಈಗಾಗಲೇ ರೇಷನನ್ನು ವಿತರಣೆಯನ್ನು ಮಾಡುವಂತಹ ಒಂದು ಕೆಲಸ ಕೂಡ ಆರಂಭವಾಗಿದೆ. ಜೊತೆಗೆ ಮುಂಭಾಗದಲ್ಲಿಯೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿಯೂ ಕೂಡ ಜನ ರೇಷನ್ಗಾಗಿ ಕ್ಯೂ ನಿಲ್ಲುವಂಥ ಒಂದು ದೃಶ್ಯಗಳನ್ನ ಕೂಡ ಕಾಣ್ತಾ ಇದ್ದೇವೆ. ಪ್ರಮುಖವಾಗಿ ಕೆಲವೊಂದಿಷ್ಟು ಅಂಗಡಿಗಳಲ್ಲಿಯೂ ಕೂಡ ಸರ್ವರ್ ಸಮಸ್ಯೆ ಕೂಡ ಉಂಟಾಗ್ತಾ ಇದೆ. ಇಲ್ಲಿರ್ತಕ್ಕಂತಹ ನ್ಯಾಯಬೆಲೆ ಅಂಗಡಿಯವರೇ ಇದ್ದಾರೆ, ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಈಗ ಸರ್ವರ್ ಸಮಸ್ಯೆಯಿಂದ ಎಷ್ಟು ಸಮಸ್ಯೆಗಳಾಗ್ತಾ ಇದೆ? ಸರ್ವರ್ ಸಮಸ್ಯೆ ಇದ್ರ ಬಗ್ಗೆ ಮೇಡಮ್ ಅವರೇ, ಸಾಕಷ್ಟು ಸ್ವಲ್ಪ ದಿನಗಳಿಂದ ಸಮಸ್ಯೆ ಉದ್ಭವ ಆಗ್ತಾ ಇದೆ. ಇದ್ರ ಬಗ್ಗೆ ನಾವು ಇಲಾಖೆಯಲ್ಲಿ ಗೊತ್ತಿದೆ, ಅಧಿಕಾರಿಗಳಿಗೂ ಗೊತ್ತಿದೆ, ಸರ್ಕಾರದ ಗಮನದಲ್ಲೂ ಇದೆ. ಆದರೆ ಇದು ಸಾರ್ವಜನಿಕರಿಗೂ ಸ್ವಲ್ಪ ಗೊಂದಲ ಆಗ್ತಾ ಇದೆ. ಆದರೆ ನಾವು ಸಾರ್ವಜನಿಕರು ಕೆಲವರು ಕೆಲಸ ಕಾರ್ಯಗಳು ಬಿಟ್ಟು ಬಂದಿರ್ತಾರೆ, ಆದರೆ ಅವ್ರಿಗೂ ತೊಂದರೆ, ಗಂಟೆಗಟ್ಟಲೆ ನಿಂತ್ಕೋಬೇಕಾದ್ರೆ. ಇದು ಸರ್ವರ್ ಸರಿ ಹೋದರೆ ಎಲ್ಲರಿಗೂ ಅನುಕೂಲ, ಅಂಗಡಿ ಮಾಲೀಕರಿಗಿರ್ಬೋದು, ಸಾರ್ವಜನಿಕರಿಗಿರ್ಬೋದು, ಪ್ರತಿಯೊಬ್ಬರಿಗೂ ಅನುಕೂಲ ಆಗ್ತದೆ. ಸರ್ವರ್ ಸಮಸ್ಯೆಯಿಂದ ತುಂಬ ಕಷ್ಟ ಆಗ್ತಾ ಇದೆ. ನಾನು ಇವಾಗ ಬಂದು 1 ಅವರ್ ಆಯಿತು, ಹಾಫ್ ಆನ್ ಅವರ್ ಬೇಕು ಒಂದು ಸರ್ವರ್ ಇದಾಗಕ್ಕೆ. ತುಂಬ ಇವಾಗ ಕೆಲಸ ಕಾರ್ಯಗಳೆಲ್ಲ ಬಿಟ್ಬಿಟ್ಟು ಬಂದು ಇವಾಗ ವರ್ಕಿಂಗ್ ಹೋಗೋರು ಇರ್ತಾರೆ, ಅವ್ರಿಗೆ ತುಂಬ ಹಿಂಸೆ ಆಗ್ತಾಯಿದೆ. ಇಲ್ಲ 1 ಅವರ್ 2 ಅವರ್ಸ್ ಆದರೂ ಆಗುತ್ತೆ. ನಾನು ಬಂದು ಇಷ್ಟೊತ್ತಾಯಿತು, ಇವಾಗ ಆಗ್ತಾಯಿದೆ. ಸರ್ವರ್ಸ್ ಸಮಸ್ಯೆ ತುಂಬ ಇದೆ. ದಯವಿಟ್ಟು ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಸ್ಥಳ ಸಂಜಯ ನಗರ, ನಾಗಶೆಟ್ಟಿಹಳ್ಳಿ ನ್ಯಾಯಬೆಲೆ ಅಂಗಡಿ.
ಸಂಜಯ್ ನಗರದಲ್ಲಿರ್ತಕ್ಕಂಥ ನಾಗಶೆಟ್ಟಿಹಳ್ಳಿ ಬಳಿ ಇರ್ತಕ್ಕಂಥ ನ್ಯಾಯಬೆಲೆ ಅಂಗಡಿ ಬಳಿ ಇದ್ದೇನೆ. ನೋಡಬಹುದಾಗಿದೆ, ಸುಮಾರು 100ಕ್ಕೂ ಹೆಚ್ಚು ಜನ ಕೂಡ ಕ್ಯೂ ನಿಂತಿರ್ತಕ್ಕಂಥ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಪ್ರಮುಖವಾಗಿ ಬೆಳಿಗ್ಗೆ ಒಂದು ಸ್ಲಾಟ್ ಇರ್ಬೋದು, ಸಂಜೆ ಒಂದು ಸ್ಲಾಟ್ ಇರ್ಬೋದು, 2 ಸ್ಲಾಟ್ಗಳಲ್ಲಿಯೂ ಕೂಡ ಇಲ್ಲಿ ಅಕ್ಕಿಯನ್ನು ವಿತರಣೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿರ್ತಕ್ಕಂತಹ ನ್ಯಾಯಬೆಲೆ ಅಂಗಡಿಯ ಮಾಲೀಕರನ್ನೇ ಮಾತನಾಡ್ತಾ ಹೋಗ್ತೇನೆ. ಸರ್, ಏನು ಸಮಸ್ಯೆ ಆಗಿದೆ, ಯಾಕೆ ಇಷ್ಟು ಜನ ನಿಂತಿದ್ದಾರೆ? ಮೇಡಮ್, ಸರ್ವರ್ ಪ್ರಾಬ್ಲಮ್ಮು, ತುಂಬ ಇದಾಗ್ತಾ ಇದೆ. ಸರ್ವರ್ ಪ್ರಾಬ್ಲಮ್ ಒಂದು, ಹೊರಗಡೆ ಕಾಡುಗಳು ಜಾಸ್ತಿ ಜನ ಬರ್ತಾ ಇದ್ದಾರೆ, ಅದರಿಂದ ನಮಗೆ ಪ್ರಾಬ್ಲಮ್ ತುಂಬ ಇದಾಗ್ತದೆ. ಮೇಡಮ್, ನಾವೀಗ ಬಂದು 3 ಗಂಟೆಗೆ ಬಂದಿರೋದು, 3 ಗಂಟೆನ 6:30 ತನಕ ನಿಂತ್ಕೊಂಡಿದ್ದೀವಿ. ನಾವು ನಿಂತ್ಕೊಂಡಿದ್ದು ಇಲ್ಲೇನೆ. ಅಲ್ಲಿಂದ ಇಷ್ಟು ಬರೋದಕ್ಕೆ 2.5 ಅವರ್ ಆಗಿದೆ. ಇಷ್ಟು ಪ್ರಾಬ್ಲಮ್ ಆದರೆ ಸಾಮಾನ್ಯ ಜನ ಎಲ್ಲ ಏನು ಮಾಡಬೇಕು, ನೀವೇ ಹೇಳಿ. ಓಕೆ, ಏನು ಹೇಳ್ತೀರಮ್ಮ? 5 ಗಂಟೆಗಿಂದ ನಿಂತಿದ್ದೀನಿ, ಇವಾಗ ಎಷ್ಟು ಟೈಮ್ ಆಯಿತು. ಸರ್, ಏನು ಹೇಳ್ತೀರಾ? ಏನು ಹೇಳೋದು ಮೇಡಮ್, ನನ್ನ ಸರ್ವರ್ ಲೇಟ್ ಅಂತ ಇದ್ದಾರೆ, ಅವ್ರು ಬಂದಾಗಲೇ ನಾವು ಇಸ್ಕೋಬೋದು. 2 ಕಾಯ್ತಾಯಿದ್ವಿ ಮೇಡಮ್. ಸಿದ್ದರಾಮಯ್ಯ ಅವ್ರು ಹೇಳಿರೋದು 5 kg ಕೊಡುವಂಥ ಒಬ್ಬರಿಗೆ, ಆದರೆ ಇವ್ರು ಕೊಡ್ತಾ ಇರೋದು 3 kg ಕೊಡ್ತಾರೆ ಅಷ್ಟೇ. ಅದು ಬಂದರೆ ಬರುತ್ತೆ, ಇಲ್ಲಿದ್ರೆ ಅದು ಇಲ್ಲ. ದುಡ್ಡು ನಮಗೆ ನಿಮ್ಮದು ಅಕ್ಕಿ ದುಡ್ಡನ್ನ ಬ್ಯಾಂಕಿಗೆ ಹಾಕ್ತೀವಿ ಅಂತಾರೆ, ಅದು ಇಲ್ಲ ಅಲ್ಲಿ. ಎಂತ ಬರ್ತಾ ಇಲ್ಲ ನಮ್ಗೆ. ಕೆಲಸ ಕಾರ್ಯ ಬಿಟ್ಟಿಲ್ಲ, ಬರೀ ಕೆಲಸದ ಮನೆ ಬಿಟ್ಟು ಬಂದಿರೋದು ನಾವು ಕೇಳ್ಕೊಂಡು. ಅವ್ರ ಮನೆ 3:30ಗೆ ಬಿಟ್ಟಿದ್ದು, ಇಲ್ಲಿಗೆ ಬರೋಷ್ಟರಲ್ಲಿ ನಾವು ಹೋಗೋದು ಇದು ಕೊಡ್ಗೇನಹಳ್ಳಿಯಿಂದ ಆಚೆ ಕೆಲ್ಸಕ್ಕೆ ಹೋಗ್ತಾವೆ, ಕೆನರಾ ಬ್ಯಾಂಕ್ ಲೇಔಟ್ಗೆ ಹೋಗ್ತೀವಿ ಕೆಲಸಕ್ಕೆ. ನೋಡಿದ್ರಲ್ಲ ಎಷ್ಟೆಲ್ಲ ಸಮಸ್ಯೆ ಇದೆ ಅನ್ನೋದನ್ನ. ರಾಜ್ಯದಲ್ಲಿ 1,28,00,000ಕ್ಕೂ ಹೆಚ್ಚು ರೇಷನ್ ಕಾರ್ಡ್ಗಳಿವೆ. ಇದುವರೆಗೂ ಆಹಾರ ಇಲಾಖೆಗೆ ನ್ಯಾಷನಲ್ ಇನ್ಫಾರ್ಮೇಶನ್ ಸರ್ವರ್ ನೀಡ್ತಿತ್ತು. ಈಗ ಬೇರೆ ಬೇರೆ ವರ್ಕ್ಗಳು ಇದರ ಅಡಿ ಬರೋದ್ರಿಂದ ಸರ್ವರ್ ಸಮಸ್ಯೆ ಆಗ್ತಿದೆ ಎನ್ನಲಾಗ್ತಿದೆ. ಒಟ್ನಲ್ಲಿ ಸರ್ಕಾರ ಆದಷ್ಟು ಬೇಗ ಈ ಸರ್ವರ್ ಸಮಸ್ಯೆ ಬಗೆಹರಿಸಬೇಕಿದೆ. ಜೊತೆಗೆ ಆಹಾರ ಇಲಾಖೆಯಿಂದಲೇ ಸರ್ವರ್ ರೂಪುಗೊಂಡರೆ ಅನುಕೂಲವಾಗಲಿದೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.